ಲಕ್ಷ್ಮಕ್ಕ, ನಾನಂತೂ ಈ ಸಲ ನಮ್ಮ ನೇತ್ರವನ ಮದುವೆಗೆ ಚಲೋ ಸೀರೆ ತೊಗೋತೀನಿ ನೋಡವ. ಬೇಕಾರೆ ಒಂದು 2,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ನಾ ಮಾತ್ರ ಈ ಸಲ ಚಲೋ ಸೀರೆನ ತೊಗೋಬೇಕಂತ ಅನ್ಕೊಂಡಿನಿ ನೋಡವ. ತಗೋನಂತೆ ಅಂತ ಬಿಡ್ಲಿ, ಅದ್ರಾಗ ಏನೈತಿ. ನಮ್ಮ ಮನ್ಯಾಗ ಇವಾಗ ನಡೆಯಾಕ ಕುಂತಿದ್ದು ಮೊದಲನೇ ಮದುವೆ ಇದೆ ನಮ್ಮ ಮನ್ಯಾಗ. ಮೊಮ್ಮಕ್ಕಳದ್ರಾಗಂದ್ರೆ ನೀನು ತಗೋನಂತೆ ಅಂತ ತಗೋ, ಚಲೋದ ತಗೋನಂತೆ ಅಂತಾತ. ಹ್ಞೂ ಲಕ್ಷ್ಮಕ್ಕ, ನಾನಂತೂ ಭಾಳ ಆಸೆ ಇಟ್ಕೊಂಡಿನಪ್ಪ. ನಮ್ಮ ನೇತ್ರವನ ಮದುವೆಗೆ ಹಿಂಗಿಂಗ ರೆಡಿ ಆಗಬೇಕು, ಹಿಂಗಿಂಗ ಸೀರೆ ಉಟ್ಕೋಬೇಕು ಅಂತಂದು ಭಾಳ ಕನಸ್ಕೊಂಡೀನಿ ನಾನು. ಅದಕ್ಕೆ ಮತ್ತು ನೀನು ಆಮೇಲೆ ಬೇಡ ಕಮ್ಮಿ ರೇಟಿನ ತಗೋ ಹಂಗ ಹಿಂಗೆ ಅನ್ನಕ್ಕೆ ಹೋಗ್ಬೇಡವ. ರೆಡಿ ಆಗಂತೆ ಅಂತ ತಗೋಲೇಪ್ಪ, ಯಾರು ಬೇಡಂದ್ರೆ ನಮ್ಮ ನೇತ್ರವನ ಮದುವೆಗೆ ನೀನ ಮದುಮಗಳಂಗೆ ರೆಡಿ ಆಗಂತೆ ಅಂತ ತಗೋ. ಮದುಮಗಳಂಗೆ ಏನು ರೆಡಿ ಆಗಂಗಿಲ್ಲ, ಆದ್ರೆ ಚಂದನತ್ತಂಗೆ ರೆಡಿ ಆಗ್ಬೇಕಂತ ಆಸೆ ಐತಪ್ಪ. ಅಕ್ಕಿದಿ ರೆಡಿ ಅಕ್ಕಿದಿ ಬಿಡು ನೀನು. ಪುಕ್ಸಟ್ಟೆ ರೊಕ್ಕ ಸಿಕ್ಕ್ರ ನೀನು ರೆಡಿ ಹಾಕಿದಿ, ನಿಮ್ಮ ಅವನು ರೆಡಿ ಮಾಡ್ತಿದ್ದಿ ನೀನು. ಯಾಕ್ರಿ ಅತ್ತಾರ ಹೊಟ್ಟಿ ಹುರ್ಕೋತೀರಿ? ನಾ ರೆಡಿ ಆದ್ರೆ ನಿಮಗೇನು ತ್ರಾಸ ಆಕೈತಿ? ರೆಡಿ ಹಾಕಳಂತ ರೆಡಿ ನಾಚಿಕೆ ಆಗಲ್ಲ ನಿನಗೆ ಹೇಳಾಕ. ಮದುಮಗಳಂಗೆ ರೆಡಿ ಹಾಕಳಂತಿಕ್ಕೆ ಮುದುಕಿ ಆಗಾಕ ಬಂದು. ಅತ್ತಾರ ಯಾರ ಈಗ ನಾನು ಈಗಲೇ ಒಂದು 10 ಜನ ಸೇರಿಸ್ಬಿಡ್ತೀನಂತ ಕೇಳ ಬಿಡಣ. ನಮ್ಮಿಬ್ರಾಗ ಯಾರು ಹರಿಯದಾರ ಯಾರು ಮುದುಕಿ ಅಂತಂದು ಕೇಳೋಣ ರೀ ಅತ್ತಾರ. ಹಂಗ ಹರಿಯದ ಉಕ್ಕಿ ಹರಿಯತೈತಿ ನೋಡ ನಿಂದು. ಅತ್ಯಾರ ನಂದು ಹರಿಯದ ಉಕ್ಲಿ ಬಿಡ್ಲಿ, ನಂಗೆ ವಯಸ್ಸಾಗ್ಲಿ ಬಿಡ್ಲಿ, ನನ್ನಿಷ್ಟ ಬಿಡ್ರಿ ಅತ್ಯಾರ. ನಾ ರೆಡಿ ಹಾಕಿನಿ, ನಿಮಗೆ ಯಾಕಂತ ಹೊಟ್ಟಿ ಉರಿ ಅಂದ್ರೆ ನನ್ನಷ್ಟು ಚಂದ ಇಲ್ಲ ಅಂತಂದು ಹೊಟ್ಟಿ ಉರಿ ಅನ್ರಿ ಅತ್ಯಾರ ನಿಮಗೆ. ನಿನ್ನಷ್ಟು ವಯಸ್ಸಿನಾಗ ಹೆಂಗೆ ಇದ್ದೆ ಅಂದ್ರೆ ಹೀರೋಯಿನಿ ಇದ್ದಂಗಿದ್ದೆ ನಾನು, ಗೊತ್ತನ? ಎಲ್ಲರೂ ನನ್ನ ನೋಡಿದ್ರ ಯೋ ಕರಿಯವ್ವ ನೀನು ಹೀರೋಯಿನೇ ಆಗ್ಬೇಕಾಗಿತ್ತು ನೋಡ, ಛೇ ತಪ್ಪಿ ಈ ಮನೆಗೆ ಸೊಸೆಯಾಗಿ ಬಂದಿ ನೋಡು ಅಂತಿದ್ರು, ಗೊತ್ತನ? ಅಯ್ಯೋ ಅತ್ಯಾರ, ನಿಜ ಹೇಳ್ಬೇಕಂದ್ರೆ ಪಾಪ ಅವ್ರಿಗೆ ಯಾರಿಗೂ ಕಣ್ಣ ಕಾಣಿಸ್ತಿಲ್ಲಾಗಿತ್ತು ಅನ್ನಿಸ್ತೈತಿ. ಅದಕ್ಕೆ ನಿಮ್ಮನ್ನು ನೋಡಿ ಹೀರೋಯಿನಿ ಇದ್ದಂಗೆ ಅದಾಳ ಅಂತ ಅಂದಾರ. ಅತ್ಯಾರ ಕಾಮಿಡಿ ಮಾಡ್ಬೇಕು, ಆದ್ರೆ ಈ ಲೆವೆಲಿಗೆ ಕಾಮಿಡಿ ಮಾಡಬಾರ್ದಪ್ಪ ನೀವು. ನಾನು ಯಾಕ್ಲೆ ಕಾಮಿಡಿ ಮಾಡಲಿ? ಈಗಲೂ ನೋಡು ಹೆಂಗದೀನಿ ನಾನು. ನನ್ನ ಕೂದಲಿಗೆ ಬಣ್ಣ ಹಚ್ಕೊಂಡೆ ಅಂದ್ರೆ ನಿನಕ್ಕಿಂತ ಅಪ್ಪನಂಗೆ ಚಂದ ಕಾಣಿಸ್ತೀನಿ ನಾನು, ಗೊತ್ತನ? ಅಯ್ಯೋ ಪಾಪ, ನೀವಿಷ್ಟು ಚಂದ ಇದ್ದಿದ್ದಕ್ಕ ನಿಮ್ದು ಅಂದ ಚಂದ ನೋಡೋದಾಗ್ಲಾರ್ದ ನಮ್ಮ ಮಾವ ಮನೆ ಬಿಟ್ಟು ಓಡೋಗ್ಬಿಟ್ಟಾನಲ್ಲನ್ರಿ ಅತ್ಯಾರ. ನಿಮ್ಮ ಮಾವ ಹೆಚ್ಚಾಗಿ ಮನೆ ಬಿಟ್ಟೋದ್ರ ನಾನೇನು ಮಾಡಲಿ? ನನ್ನಂತ ಹೆಂಡತಿನ ಪಡ್ಯಾಕ ನಿಮ್ಮ ಮಾವ ಪುಣ್ಯ ಮಾಡಿದ್ದ, ಪುಣ್ಯನ. ಹೌದು ಬಿಡ್ರಿ ಅತ್ತಾರ, ಸಿಕ್ಕಾಪಟ್ಟೆ ಪುಣ್ಯ ಮಾಡಿಬಿಟ್ಟಿದ್ದ ನಮ್ಮ ಮಾವ. ಆ ಪುಣ್ಯದ ಗಂಟೆ ಏನೈತಲ್ಲ ಅದನ್ನ ಹಿಡ್ಕೊಳಕ್ಕಾಗ್ಲಾರ್ದ ಈ ಮನೆ ಬಿಟ್ಟು ಓಡೋಗ್ಬಿಟ್ಟ ನೋಡ್ರಿ. ಎಷ್ಟರೋ ಮಾತಾಡ್ತಿಲ್ಲ ನಿನಗೆ, ಎಷ್ಟರೋ ಮಾತಾಡ್ತಿದ್ದಿ. ಹಿರಿಯರ ಕಿರಿಯರ ಅನ್ನದ ಇಲ್ಲ ನೋಡಿ ನಿನಗೆ. ಯಾರಿಗೆ ಬೇಕವ್ರಿಗೆ ಎದ್ರ ಮಾತಾಡೋದಲ್ಲ. ಅಯ್ಯ ಅತ್ಯಾರ, ನಾನೇನು ತಪ್ಪು ಮಾತಾಡಿದೆ ರೀಪ? ಇದ್ದಿದ್ದನ್ನ ಇದ್ದಂಗ ಹೇಳಕೊಂತೀನಿ ಅಷ್ಟ. ನಿನ್ನ ತಾಲೆ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಹುಚ್ಚು ಹಿಡಿದು ಬಿಡ್ತೈತಿ ನನಗೆ ಇನ್ನೊಂದು ತಾಸಿಗೆ ಅಷ್ಟ. ಏ ಲಕ್ಷ್ಮವ್ವ, ಯಾರಿಗೆ ಕೇಳಿ ನಿನ್ನ ಮಗಳ ಮದುವೆನ ಫಿಕ್ಸ್ ಮಾಡಿದ್ದೀನಿ ನೀನು ಹೇಳು. ಈ ಮನ್ಯಾಗ ಹಿರೇಕೆನ್ನಕ್ಕೆ ನಾನು ಒಬ್ಬಕ್ಕೆ ಅದೀನಿಲ್ಲ. ಒಂದು ಮಾತು ನೀವು ನನಗೆ ಹೇಳಿಲ್ಲಲ್ಲ, ಅದು ಹೆಂಗೆ ಫಿಕ್ಸ್ ಮಾಡಿದ್ರಿ ನೀವು ಮದುವೆನ? ಅತ್ತೇರ ಅವ್ರು ಬಂದ್ರು ಮಾತಾಡಿದ್ರು, ಅವರು ಬಾಯಿಂದ ಮಾತಾಡಿದ್ರು, ನಾವು ಬಾಯಿಂದ ಮಾತಾಡಿದ್ವಿ. ಬಾಯಿಂದ ಮಾತಾಡಿ ಫಿಕ್ಸ್ ಮಾಡಿಬಿಟ್ವಿ. ಎಲ್ಲರೂ ಬಾಯಿಂದ ಮಾತಾಡ್ಲಾರ್ದು ಇನ್ನೆಲ್ಲಿಂದ ಮಾತಾಡ್ತಾರೆ ನಿನಗೆ? ನೀನು ಅಳಕ್ಕೆ ಮಾತಾಡಬೇಡ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ಈಗ ಅಷ್ಟ ನಾ ಮಾತಾಡಕೊಂತಿದ್ದೆ ಲಕ್ಷ್ಮಣನ ಜೊತೆ, ನೀನು ಅದಕ್ಕೆ ಬಂದು ನಡಕ ನಂದೆಲ್ಲಿ ಕೈ ಆಡಿಸ್ಲಿ ಅಂತಂದು. ಅಯ್ಯ ಅತ್ಯಾರ, ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ರೇನು, ನಮ್ಮ ಅಕ್ಕ ಉತ್ತರ ಕೊಟ್ರೇನು, ಯಾರು ಒಂದಾವುದಿಲ್ಲ. ಕೇಳ್ರಿ, ನಿಮಗೆ ಏನು ಅನುಮಾನ ಐತಿ ಅದನ್ನೆಲ್ಲ ಕೇಳ್ರಿ, ನಾನು ಬಗೆಹರಿಸ್ತೀನಂತ. ಅಂದಂಗ ನಿಮ್ಮ ಸೊಸಿ ಎಲ್ಲದಾಳ್ರಿ? ಕಾಣವಳ್ಳಲ್ಲ ನಿಮ್ಮ ಮುದ್ದಿನ ಸೊಸಿ, ನಿಮ್ಮ ಬಂಗಾರ ಗಿಂಡಿ ಎಲ್ಲದಾಳ, ಕರೀರಿ ಅತ್ಯಾರ. ಯಾಕ ಅಕ್ಕಿನದ ಕರಿಬೇಕು ಈಗ? ಅತ್ಯಾರ ಮಾತಾಡೋದೈತ್ರಿ, ಕರೀರಿ ನೀವು, ನಾನೆಲ್ಲ ಮಾತಾಡ್ತೀನಂತ. ಯಾಕ ಪಂಚವ, ನನ್ನ ಪಾಡಿಗೆ ನಾನಿದ್ರೂ ಮತ್ತೆ ನನ್ನ ತಂಟೆಗೆ ಬರೋದು ಬಿಡಂಗಿಲ್ಲಲ್ಲ ನೀನು. ಏನದು ಏನು ಮಾತಾಡೋದು? ಎದಕ್ಕೆ ಕರೆದಿ ನನ್ನನ್ನು? ನಾನೇನು ಖಾಲಿ ಕುತ್ಕೊಂಡಿಲ್ಲ, ಕೆಲಸ ಮಾಡಕೊಂತೀನಿ ಆಫೀಸಿಂದ. ನಿಮ್ಮ ಥರ ಮನ್ಯಾಗ ಖಾಲಿ ಕುತ್ಕೊಳಕ್ಕೆಲ್ಲ ನಾನು. ಅಯ್ಯೋ ಪಾಪ, ಹೌದು ಬಿಡಕ್ಕ, ನೀವು ಪಾಪ ಎಷ್ಟು ದುಡಿತೀರಂದ್ರೆ ಬೆಳಗ್ಗೆಯಿಂದ ಮನ್ಯಾಗೂ ಮಾಡ್ತೀರಿ, ಆಫೀಸ್ನಾಗೂ ಮಾಡ್ತೀರಿ, ಎಲ್ಲ ಕೆಲಸ ಮಾಡ್ತೀರಿ ಬಿಡ್ರಿ. ನಾವು ನೋಡ್ರಿ ಮುಂಜಾನೆಯಿಂದ ಎದ್ದಳೋದು, ಕೂತ್ಕೊಳ್ಳೋದು, ಇದ್ದಲ್ಲೇ ತಂದು ಕೊಡ್ತಾರ, ಇದ್ದಲ್ಲೇ ತಿನ್ನೋದು, ಮತ್ತೆ ಅಲ್ಲೇ ಕೂತ್ಕೊಳ್ಳೋದು, ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ತರ್ತಾರೆ, ಅಲ್ಲೇ ತಿನ್ನೋದು, ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ತಿನ್ನೋದು, ಅಲ್ಲೇ ಹೇಳೋದು. ಇಷ್ಟ ಮಾಡ್ತೀವಿ ನೋಡ್ರಿ ನಾವು ಕೆಲಸನ, ಏನು ಮಾಡಂಗಿಲ್ಲ.
ಸಾಕು ಮಾತಾಡಿದ್ದು ಎದಕ್ಕೆ ಕರೆದಿದ್ದು ಅದನ್ನು ಹೇಳ ಮೊದ್ಲು. ಸಂಗೀತಕ್ಕ ಅವರೇ, ನಾನು ನಿಮಗೆ ಒಂದು ಚಾಲೆಂಜ್ ಮಾಡಿದ್ದೆ. ನಾನು ನಮ್ಮ ನೇತ್ರಾನ ಒಂದು ಚಲೋ ಮನೆಗೆ ಕೊಡಿಸ್ತೀನಿ. ಆಕೆಗೆ ಈ ನಮ್ಮ ಕಾಂದಾನ್ದಾಗ ಯಾರಿಗೂ ಸಿಕ್ಕಿರಬಾರ್ದು ಅಂಥ ಚಲೋ ಮನೆತನಕ್ಕ ನಮ್ಮ ನೇತ್ರವನ್ನ ಕೊಡಿಸ್ತೀನಿ ಅಂದಿದ್ದೆ. ಇವಾಗ ಹಂಗಾಗೈತಿ ನೋಡು. ಮೊನ್ನೆ ಬಂದಿದ್ದಲ್ಲ ಸಾಗರ್, ನಮ್ಮ ನೇತ್ರವ ಆಫೀಸ್ಗೆ ಹೋಗ್ತಾಳಲ್ಲ, ಆ ಆಫೀಸಿನ ಬಾಸ್ ಜೊತಿನ ನಮ್ಮ ನೇತ್ರವನ್ನ ಮದ್ವೆ ಫಿಕ್ಸ್ ಆಗೈತಿ ಇವತ್ತು. ಏನು ಹೇಳಾಕುಂತಿ ಪಂಚವ ನೀನು? ಇದನ್ನೆಲ್ಲ ನಾನು ನಂಬ್ತೀನಿ ಅಂತ ಅನ್ಕೊಂಡೇನ ನೀನು? ಬೇಕಾದ್ರ ನಿನ್ನ ಪಕ್ಕನ ನಿನ್ನ ಮುದ್ದಿನ ಅತ್ತಿ ಅದರಲ್ಲ, ನಿಮ್ಮ ಅತ್ತಿ ಕೇಳು, ಗೊತ್ತಾಕೈತಿ ನಾ ಹೇಳಾಕುಂತಿದ್ದೆ ನಿಜಾನ ಸುಳ್ಳ ಅಂತಂದು. ಅತ್ಯಾರ ಪಂಚವ ಹೇಳಾಕುಂತಿದ್ದ ನಿಜ ಅನ್ರಿ? ಹೂನವ, ನನಗೂ ಹೇಳಿಲ್ಲ ನೋಡು. ಈ ಮನ್ಯಾಗ ಹಿರೇಕೆನಕ್ಕೆ ಒಬ್ಬಕ್ಕೆ ಅದಿನನ್ನದ ಮರ್ತು ಬಿಟ್ಟಾರ. ಅದು ಹೆಂಗ ನನಗೆ ಕೇಳಲಾರ್ದ ಈ ಮದ್ವಿನ ಫಿಕ್ಸ್ ಮಾಡಾರ ಇವ್ರು ಅಂತಂದು ಕೇಳಾಕಂತಾನ ಬಂದಿ ನೋಡವ ನಾನೀಗ. ಅಲ್ಲ, ಆ ಹುಡುಗಗೆ ಹೆಂಗಾರ ಮಾಡಿ ನನ್ನ ಮಗಳನ್ನ ಗಂಟಾಕೋಣ ಅಂತ ನಾನು ಅನ್ಕೊಂಡಿದ್ರು ಇವರು. ಆದರೆ ಇವರು ನೇತ್ರವಂಗ ಆ ಹುಡುಗ ಗಂಟಾಕೊಂತಾರಲ್ಲ. ಇಲ್ಲ, ಹಿಂಗಾದ್ರೆ ಈ ಮನ್ಯಾಗ ನನಗೂ ನನ್ನ ಮಗಳಿಗೆ ಬೆಲೆನೇ ಇರಂಗಿಲ್ಲ. ನಮ್ಮ ಅತ್ತೆಯರಿಗೆ ಹೆಂಗಾರ ಮಾಡಿ ಚುಚ್ಚಿ ಈ ಮದುವೆ ಆಗ್ಲಾರ್ದಂಗೆ ಮಾಡ್ಬೇಕು ನಾನು. ಸಂಗೀತವಕ್ಕ, ಏನೋ ಒಳಗ ಮಾತಾಡ್ಕೊಳ ಕುಂತಿಯಲ್ಲ, ಜೋರಾಗಿ ಮಾತಾಡ್ಬೇಕ, ನಾವು ಕೇಳಿಸ್ಕೋತೀವಿ. ನಾವೇನು ಒಳಗ ಮಾತಾಡ್ಕೊಳಕ್ ಕುಂತಿಲ್ ತಗೋ. ಏನು ಸಿಗಬಾರ್ದು ಶ್ರೀಮಂತಿಕೆ ಸಿಕ್ಬಿಟ್ಟೈತಂತ ಮೆರ್ಯಾಕೆ ಹೋಗ್ಬೇಡ ನೀನೇನು. ಅಯ್ಯ, ನಾವೇನು ಮೆರ್ಯಾಕ ಕುಂತಿಲ್ಲವ, ಸಿಗಬಾರ್ದು ಸಿಕ್ಕೈತಂತ ಅನ್ನಂಗ ನಮಗೆ ಸಿಕ್ಕಿದ್ದನ್ನ ನಾವು ಹೇಳಾಕುಂತೀವಿ. ನೋಡ್ ಸಂಗೀತ, ನಮ್ಮಿಬ್ಬರು ಈ ಚಾಲೆಂಜಲ್ಲಿ ಇವಾಗ ನಾನಾ ಗೆದ್ದೀನಿ. ನೀನೇನಂದಿದ್ದಿ? ನೇತ್ರವ್ಗ ನನ್ನ ಮಗಳಿಗಿಂತ ನಮ್ಮ ಸೌಂದರ್ಯಗಿಂತ ಚಲೋ ವರ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತಂದಿದ್ದೆ. ಇವಾಗ ನೋಡ ಹೆಂಗ ಈ ಚಾಲೆಂಜಲ್ಲಿ ನಾನ ಗೆದ್ದೀನಿ, ನೀನ ಸೋತಿದಿ, ಒಪ್ಕೋಬೇಕು ಇವಾಗಷ್ಟ. ಇನ್ನೂ ನನ್ನ ಮಗಳ ಸೌಂದರ್ಯದ ಮದುವೆ ಫಿಕ್ಸ್ ಆಗಿಲ್ಲ ತಡಿ. ನನ್ನ ಮಗಳಿಗೆ ಇದಕ್ಕಿಂತ 10 ಪಟ್ಟು ಚೆನ್ನಾಗಿರೋ ವರ ನೋಡಿ ಮದುವೆ ಮಾಡ್ತೀನಿ ನಾನು, ನೋಡಂತೆ ಅಂತ. ನೋಡೋಣ, ನೀನು ನಿನ್ನ ಮಗಳಿಗೆ ಅದು ಎಂಥ ಸುಪುತ್ರನ್ನ ವರನ ತಂದು ಮದುವೆ ಮಾಡ್ತಿ ಅಂತಂದು ನಾನು ನೋಡಬಿಡ್ತೀನಿ. ಆದ್ರೆ ಈ ಚಾಲೆಂಜಲ್ಲಿ ಮಾತ್ರ ಗೆಲ್ಲೋದು ನಾನ, ಗೆದ್ದಿದ್ದು ನಾನ. ಏಯ್ ಸಾಕು, ಬಾಯಿ ಮುಚ್ಚ. ಚಾಲೆಂಜ್ ಅಂತ ಚಾಲೆಂಜ್ ಮೊದಲು ನನಗೆ ಹೇಳ್ಬೇಕೀಗ. ನನ್ನ ಕೇಳಲಾರ್ದ ಈ ಮದುವೆ ಹೆಂಗೆ ಫಿಕ್ಸ್ ಮಾಡಿದ್ರಿ ನೀವು? ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆ ಒಪ್ಪಂಗಿಲ್ಲ. ಹೌದು, ಈ ಮನ್ಯಾಗ ಅತ್ಯಾರ ಒಪ್ಪಲಿಲ್ಲ ಅಂದ್ರೆ ಈ ಮದುವೆನ ಬೇಡ. ಅತ್ಯಾರ, ಹಿರಿಯರಾಗಿ ನೀವು ಈ ಥರ ಮಾತಾಡೋದು ಸರಿ ಇರಂಗಿಲ್ಲ ನೋಡ್ರಿ. ಹಂಗ ಹಿರಿಯರನ್ನ ಕೇಳಲಾರ್ದ ಈ ಮದುವೆನ ಹೆಂಗೆ ಮಾಡಾಕುಂತೀರಿ ನೀವು? ಅದನ್ನ ಹೇಳ್ರಿ ಮೊದಲು ನಂಗೆ. ಲಕ್ಷ್ಮಕ್ಕ, ನೀ ಸುಮ್ಮನೆ ಇರ, ನಾ ಮಾತಾಡ್ತೀನಿ. ನೀ ಎದಕ್ಕೆ ತಲೆ ಕೆಡಿಸ್ಕೊತಿದಿ? ನೀ ಸುಮ್ಮನೆ ಇರ, ನಾ ಮಾತಾಡ್ತೀನಿ ಅಲ್ಲ, ನೀ ಸುಮ್ಮನೆ ಇರ. ಅತ್ಯಾರ, ಈ ಮನ್ಯಾಗ ಏನೇ ಕಾರ್ಯ ನಡೆದ್ರು, ಏನೇ ತಗೊಳ್ಳೋದಿದ್ರು, ಏನೇ ಮಾಡೋದಿದ್ರು ನೀವು ನಮ್ಮ ಕೇಳಿನ ಮಾಡ್ತೀರನ್ರಿ ಈ ಮನ್ಯಾಗ? ನಾನು ಯಾಕೆ ಕೇಳ್ಬೇಕು ಎಲ್ಲಾನು? ಈ ಮನೆಗೆ ಹಿರೇಕೆ ಅದೀನಿ ನಾನು ಯಾರಿಗೂ ಕೇಳಂಗಿಲ್ಲ. ನನಗೇನು ತಿಳ್ತೈತೆ ಅದನ್ನು ಮಾಡೋಕ್ಕೆ ನಾನು. ಅತ್ಯಾರ, ಮನೆಗೆ ಹಿರಿಯರಾಗಿ ನೀವು ಚಂದನತ್ತಂಗ ನಮಗೆಲ್ಲರಿಗೂ ಹೇಳಿ ಕೇಳಿ ಮಾಡೋ ಹಂಗಿದ್ದಿದ್ರೆ ನಾವು ಇವತ್ತು ನಿಮಗೆ ಹೇಳ್ತಿದ್ವಪ್ಪ, ಹಿಂಗೆ ನೋಡ್ರಿ ನೇತ್ರವಾಗಿ ನೋಡಕ್ಕೆ ಬರಾಕುಂತಾರಂತ. ನಮಗೆ ಗೊತ್ತಿಲ್ಲಾಗಿತ್ತು ಬಿಡೋದು. ಒಟ್ಟಿನಲ್ಲಿ ಅವ್ರು ಬಂದಾಗಾರ ನಿಮಗೆ ಕರಿತಿದ್ವಿ ನಾವು. ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯ ಅನ್ರಿ. ನೀನು ಇಲ್ಲದೆಲ್ಲ ಹೇಳಕ್ಕೆ ಬರಬೇಡ. ಈ ನನಗೆ ಕೇಳಲಾರ್ದ ಈ ಮದುವೆನ ಹೆಂಗೆ ಫಿಕ್ಸ್ ಮಾಡಿದ್ರಿ ನೀವು? ಅದನ್ನ ಹೇಳ್ಬೇಕು ನನಗೆ. ಅತ್ಯಾರ, ನಿಮಗೀಗ ವಯಸ್ಸಾಗೈತ್ರಿ. ವಯಸ್ಸಾದ ಕಾಲಕ್ಕೆ ರಾಮ ಕೃಷ್ಣ ಅಂತ ಮನ್ಯಾಗ ಜಪ ಮಾಡ್ಕೊಂತ ಕುತ್ಕೋಬೇಕು ನೀವು. ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ಏನ್ರಿ ಅತ್ಯಾರ ನೀವು? ಅಲ್ರಿ ಅತ್ಯಾರ, ಇನ್ನು ಮೊನ್ನೆನಾರ 1,000 ರೂಪಾಯಿನ ಕಳ್ಕೊಂಡಿರಿ ನೀವು. ಅದು ಎಲ್ಲಿ ಕಳ್ಕೊಂಡಿರಿ ಏನು ಅನ್ನೋದು ನಿಮಗೆ ಗೊತ್ತಾಗವಲ್ದು. ಅಂತ ಅರಳು ಮರಳು ಆಗೈತಿ ನಿಮಗೆ. ಇಂಥ ನಿಮ್ಗೆ ಹಿಂಗದಿರಿ ನೀವು. ನಿಮಗೆ ಹೋಗಿ ನಾವು ಹಿರಿಯರ ಮುಂದೆ ಕರೆದು ಮಾತಾಡಂದಿದ್ರೆ ನಿಮಗೆ ಮಾತಾಡೋಕ್ಕಾಕೈತೇನ್ರಿ? ಈಗ ಮಾತಾಡಿದ್ದು ಇನ್ನೊಂದು ತಾಸಿಗೆ ನೆನಪಿರಂಗಿಲ್ರಿ ನಿಮಗೆ. ಅಂಥದ್ರಾಗ ನಿಮಗೆ ಯಾಕೆ ತ್ರಾಸ ಕೊಡ್ಬೇಕು ನಾವು? ಹಿರೇತನ ಕೊಟ್ಟು ಹೌದಿಲ್ರಿ? ಆರಾಮಾಗಿರ್ರಿ ನೀವು ಮನ್ಯಾಗ ರಾಮ ಕೃಷ್ಣ ಅಂತ ಜಪ ಮಾಡ್ಕೊತ ನೀವು ಇದ್ದಲ್ಲಿಗೆ ತಂದು ಕೊಡ್ತೀವಿ, ತಿನ್ರಿ, ಜಪ ಮಾಡ್ರಿ, ಕುತ್ಕೋರಿ. ಇನ್ನು ಮೇಲಾರ ಬದಲಾಗಿ ಒಂದು ಸ್ವಲ್ಪ ಜಪ ಮಾಡ್ಕೊತ ಕೂತಂದ್ರೆ ಮಾಡಿದ್ದ ಪಾಪನಾರ ಕಳಿತೈತ್ರಿ ಅತ್ಯಾರ. ಏನು ಮಾತಾಡಕುಂತಿಲ್ಲ ನೀನು? ನಾನೇನು ಪಾಪ ಮಾಡಿನಂತದ್ದು? ಅಯ್ಯೋ,
ಇಲ್ಲಿ ಬಿಡ್ರಿ ಅತ್ತರ, ನೀವೇನು ಪಾಪ ಮಾಡೇ ಇಲ್ಲ. ಆದರೂ ನೀವು ಮೊನ್ನೆ 1000 ರೂಪಾಯಿ ಕಳ್ಕೊಂಡಿನಿ ಅಂತಂದ್ರಲ್ಲ, ಅದ್ರ ಬಗ್ಗೆನೇ ಏನೋ ಯೋಚನೆ ಮಾಡಕ್ಕೆ ಕುಂತಿದ್ದೆಪ್ಪ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅನುಮಾನ ಐತಿ ತಡ್ರಿ ಅತ್ತರ, ಕೇಳ್ತೀನಿ ನಾನು. ಅಂದಂಗೆ ತಡ್ರಿ, ನನ್ನ ಫೋನಾಗ ನಾನು ಇನ್ನೇನೋ ಹಾಕ್ಬೇಕಂದಪ್ಪ, ಹಿಂಗೆ 1000 ರೂಪಾಯಿ ಕಳ್ದೈತಿ ಅಂತಂದು. ಆದರೆ ನೀವ ಚಂದನತ್ತಂಗೆ ನನ್ನ ಪ್ರಶ್ನೆಗೆ ಉತ್ತರನ ಕೊಡಲಿಲ್ಲ. ಅದಕ್ಕೆ ತಡ್ರಿ, ಈಗ ನಾ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಂತ್ರಿ ಅಂತ ತಡ್ರಿ. ಯವ್ವ ತಾಯಿ ಜಗದಂಬ, ಸುಮ್ಮನೆ ಇರವ. ಅದು ಯಾಕಾರ ಬಂದು ನಿನ್ನ ಹತ್ರ ಹೇಳಿದ್ನ ಏನ 1000 ರೂಪಾಯಿ ಕಳ್ದೈತೆ ಅಂತಂದು ನನಗೆ ನೆಮ್ಮದಿಲ್ಲದಂಗೆ ಮಾಡಿಬಿಟ್ಟಿ ನೋಡಿ ನೀನು. ಮಾಡ್ಲೆ ಎಷ್ಟು ಮಾತಾಡ್ತಿದ್ದಿ, ಮಾತಾಡ ಬರ್ಲೇವ. ಮಂಜಪ್ಪ ಬಂದಮೇಲೆ ಅವನ ತಾಲೆ ಮಾತಾಡ್ತೀನಿ ನಾನು. ಪಂಚಿ, ಅದೊಂದು 1000 ರೂಪಾಯಿ ತಂದು ಇಟ್ಕೊಂಡು ನಮ್ಮ ಅತ್ತಿನ ಭಾರಿ ಕಾಡ್ಸಕೊಂತ ಬಿಟ್ಟು ನೋಡ್ಲೆ. ಹಿಂಗೆ ಮಾಡ್ಬೇಕು ನೋಡ್ಲೆ ನೀನು. ನೋಡ್ತಿರ್ಬೇಕ ಇನ್ನ ಹೆಂಗೆ ಕಾಡಿಸ್ತೀನಿ. ಆ 1000 ರೂಪಾಯಿದು ಕೇಳಿ ನಮ್ಮ ಅತ್ತಿಗೆ ಇರಿಟೇಟ್ ಆಗಿ ತಡ್ಕೊಳಕ್ಕಾಗ್ಲಾರ್ದ ಕಳೆದಿರೋದು ಬಂಗಾರ ಅಂತ ಅಕ್ಕಿ ಬಾಯಾಗ ಬರ್ಬೇಕದು. ಅಲ್ಲಿವರೆಗೂ ನಾ ಮಾತ್ರ ಬಿಡಂಗಿಲ್ಲ, ನೋಡ್ತೀರ.